ನೋಡಿ, ಕಾಂಗ್ರೆಸ್ ಈ ಬಾರಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಮಾರ್ಜಿನ್ಗಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ತು. 136 ಸೀಟನ್ನು ಗೆಲ್ತು. ಒಂದು ಕಡೆ ಆಡಳಿತ ವಿರೋಧಿ ಅಲೆ ಇತ್ತು, ಮತ್ತೊಂದು ಕಡೆ ಗ್ಯಾರಂಟಿಯಿಂದಾಗಿ ಅಧಿಕಾರಕ್ಕೆ ಬಂತು. ಇದೀಗ ಈ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನರ್ಹ ಫಲಾನುಭವಿಗಳನ್ನ ಕೈ ಬಿಡುವಂತಹ ಸುಳಿವನ್ನ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇನ್ಕಮ್ ಟ್ಯಾಕ್ಸ್, ಜಿಎಸ್ಟಿ ಕಟ್ಟೋರು ಕೂಡ ಗ್ಯಾರಂಟಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಅಂದಿದ್ದಾರೆ. ಯಾವುದ್ರಲ್ಲಿ ಸಮಸ್ಯೆ ಇದೆಯೋ ಪರಿಶೀಲನೆ ಮಾಡ್ತೀವಿ, ನೋಡ್ತೀವಿ. ಆನ್ಲೈನ್ನಲ್ಲಿ ಅಪ್ಲೈ ಮಾಡಿದ್ದಾರೆ, ಕೆಲವೊಂದಿಷ್ಟು ಲೋಪದೋಷಗಳಿದ್ದಾವೆ. ಇನ್ನು ಕೆಲವರು ಶ್ರೀಮಂತರಿದ್ದಾರೆ, ಆದರೂ ಕೂಡ ಫಲಾನುಭವಿಗಳಾಗಿದ್ದಾರೆ. ಅದೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ, ಸರಿ ಮಾಡ್ತೀವಿ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕೋದೆಲ್ಲ ಸುಳ್ಳು ಸುದ್ದಿ, ನಂಬೇಡಿ. ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಇದು ಯೋಜನೆಗಳನ್ನ ಬದಲಾವಣೆ ಕೂಡ ಮಾಡೋದಿಲ್ಲ, ಕತ್ತರಿ ಕೂಡ ಹಾಕೋದಿಲ್ಲ. ಅರ್ಹರ್ ತೆಗೆದುಕೊಂಡ್ರೆ ಗ್ಯಾರಂಟಿ ಓಕೆ, ಆದರೆ ಅನರ್ಹ ಫಲಾನುಭವಿಗಳು ಕೂಡ ಇದ್ದಾರೆ, ಅದನ್ನು ಚೆಕ್ ಮಾಡ್ತೀವಿ ಅಂತಂದಿದ್ದಾರೆ. ಅದೆಲ್ಲ ಸುಳ್ಳು. ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಬದಲಾವಣೆ ಮಾಡೋಂಥ ಪ್ರಶ್ನೆ ಆಗಲಿ, ಕತ್ತರಿ ಹಾಕೋ ಪ್ರಶ್ನೆ ಯಾವುದೂ ಇಲ್ಲ. ಕೆಲವು ಕಡೆ ಆದಾಯ ಹೆಚ್ಚಿಗೆ ಇರೋಂಥವ್ರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕೆಲವು ಕಂಪ್ಲೇಂಟ್ಸ್ ಇದೆ, ಅಂಥವನ್ನ ಪರಿಶೀಲನೆ ಮಾಡ್ತೀವಿ ಅಷ್ಟೇ. ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರು, GST ಕಟ್ಟಿರೋರು, ಮತ್ತೊಂದು ಕಟ್ಟಿರೋರು ಅಂಥವ್ರದ್ದೆಲ್ಲ ಇದೆ ಅಂತೇಳಿ ಕೆಲವೆಲ್ಲ ಕಂಪ್ಲೇಂಟ್ಸ್ ಬಂದಿದೆ. ನಾವು 200 ಯೂನಿಟ್ ವಿದ್ಯುತ್ ಶಕ್ತಿ, 10 kg ಅಕ್ಕಿ, 5 kg ಅಕ್ಕಿ, 5 kg ದುಡ್ಡು, 2,000 ರೂಪಾಯಿ ಹಣ, ಇವೆಲ್ಲ ಏನು ಕೊಡಬೇಕು ಅಂತ ಇದ್ದೀವಿ. ಬಸ್ನಲ್ಲಿ ಫ್ರೀ ಬಸ್ಸು, ಅದಕ್ಕೆಲ್ಲ ನಾವು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ನಿಧಾನಕ್ಕೆ ಕೆಲವು ಪ್ರತಿಯೊಂದು ವಿಚಾರಕ್ಕೂ ಐಡೆಂಟಿಫಿಕೇಶನ್ ಕಾರ್ಡ್ ಕೂಡ ವ್ಯವಸ್ಥೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಆಲೋಚನೆ ಇದೆ. ನಮ್ಮ ಸಮಿತಿಯವರು ಅದನ್ನ ತೀರ್ಮಾನವನ್ನ ಮಾಡ್ತಾರೆ. ಈಗೇನು 56,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈಗಾಗಲೇ ಅದನ್ನ ಮೀಸಲಾಗಿಟ್ಟಿದೆ. ಆಮೇಲೆ ಬಸ್ನಲ್ಲೂ ಪ್ರಯಾಣ ಮಾಡ್ತಾ ಇರೋಂಥವ್ರು ಕೂಡ ಹೆಚ್ಚಿಗೆ ಬಸ್ಸನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಸಾವಿರಾರು ಬಸ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಎಲ್ಲ ಅದರಿಂದ ಆರ್ಥಿಕವಾದಂಥ ಶಕ್ತಿ ಕೂಡ ಜಾಸ್ತಿ ಆಗಿದೆ, ಪ್ರವಾಸ ಜಾಸ್ತಿ ಆಗಿದೆ, ದೇವಸ್ಥಾನಗಳ ಭೇಟಿ ಜಾಸ್ತಿ ಆಗಿದೆ, ನೆಂಟರುಗಳ ಮನೆ ಭೇಟಿ ಆಗಿದೆ. ಸೊ ವಹಿವಾಟು ಕೂಡ ಎಲ್ಲ ನಡೀತಾ ಇದೆ. ಅದೆಲ್ಲ ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾರ್ ಅನುದಾನ ಸಿಗ್ತಾ ಇಲ್ವಂತಲ್ಲ, ಏನಿದು ಅಂತ ಕೇಳಿದ್ದಾರೆ. ಅದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅನುದಾನ ಸಿಗ್ತಾ ಇಲ್ಲ ಅನ್ನೋದೆಲ್ಲ ಸುಳ್ಳು, ಅನುದಾನ ಸಿಗ್ತಿಲ್ಲ ಅಂತ ಹೇಳ್ತಾ ಇರೋದೆಲ್ಲವೂ ಸುಳ್ಳು. ಯಾವ ಸಚಿವರು ಆ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿಲ್ಲ, ಹೇಳೋದಕ್ಕೂ ಆಗಲ್ಲ. ಅಭಿವೃದ್ಧಿಗೆ ಹಣವನ್ನ ಕೊಟ್ಟಿದ್ದೀವಿ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರೋದು. ಬಿಜೆಪಿಯವರು ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರಷ್ಟೇ. ನಾವು ಚುನಾವಣೆಗಾಗಿ ಗ್ಯಾರಂಟಿಗಳನ್ನ ಘೋಷಿಸಿದ್ದು ಅಲ್ಲ. ಜನ ಯಾವಾಗ ವೋಟ್ ಹಾಕಬೇಕೋ ಆಗ ಹಾಕ್ತಾರೆ. ಹೀಗಂತೇಳಿ ಬೆಂಗಳೂರಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವೆಲ್ಲ ಸುಳ್ಳು, ಅದೆಲ್ಲ ವಿರೋಧ ಪಾರ್ಟಿಯವ್ರದ್ದು. ಅವ್ರಿಗೆ ಇಂತ ದೊಡ್ಡ ಯೋಜನೆ ತಂದ್ಬಿಟ್ರಲ್ಲ, ನಮ್ ಸಿಕ್ಲಲ್ಲ ಅಂತ ಕೈ ಹೊಸ್ಕೋತಾ ಇದ್ದಾರೆ. ಯಾವ ಸಚಿವನು ಹೇಳಕ್ಕಾಗಲ್ಲ, ಯಾವ ಮುನಿಯಪ್ಪನವ್ರು ಹೇಳಿದ ಅದೆಲ್ಲ ನಿಮ್ಮ ಹತ್ರ ಮಾತಾಡಿರ್ಬೇಕಷ್ಟೇ. ಅವೆಲ್ಲ ಸುಳ್ಳು. ಏನ್ ಕೊಡ್ಬೇಕೋ ಕೊಟ್ಟಿದೆ. 26,000 ಕೋಟಿ ಇತ್ತು ಕೃಷ್ಣ ಅವ್ರ ಬಜೆಟ್ ಇದ್ದಾಗ, 27-28,000 ಕೋಟಿ ಇತ್ತು. ಈಗ 3 ಲಕ್ಷ ಚಿಲ್ಲರೆ ಕೋಟಿ ಇದೆ. ಎಲ್ಲದಕ್ಕೂ ಯಾರು ಅದು ನಾವು ಎಲೆಕ್ಷನ್ ಮುಖ್ಯ ಅಲ್ಲ, ಜನ ಯಾವಾಗ ವೋಟ್ ಹಾಕ್ಬೇಕು ವೋಟ್ ಹಾಕ್ತಾರೆ, ನಂಬಿಕೆ ಇದೆ. ಅವೆಲ್ಲ ಸುಳ್ಳು. ಅದೆಲ್ಲ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.